ವಾಲ್ಮೀಕಿ ವ್ಯೂಹದಲ್ಲಿ ಕಾಂಗ್ರೆಸ್ ನಾಯಕರು ಸಿಕ್ಕಾಕೊಂಡಿದ್ದಾರೆ. ಓರ್ವ ಸಂಸದ ಹಾಗೂ 3 ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ. ಓರ್ವ ಸಂಸದ ಹಾಗೂ 3 ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿರೋದು. ವಾಲ್ಮೀಕಿ ನಿಗಮದ ಹಣವನ್ನ ಬಳ್ಳಾರಿ ಎಲೆಕ್ಷನ್ಗೆ ಬಳಸಿರುವಂತ ಆರೋಪ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಕಾಂಗ್ರೆಸ್ ನಾಯಕರ ಮನೆಯ ಕದವನ್ನ ತಟ್ಟಿದೆ ಇಡಿ ಟೀಮ್. 10ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದೆ. 3 ಕಾಂಗ್ರೆಸ್ ಶಾಸಕರು ಹಾಗೂ ಓರ್ವ ಸಂಸದ ಇವರ ಮನೆ ಮೇಲೆ ದಾಳಿಯನ್ನ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದೆ. ಬಳ್ಳಾರಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳ ತಂಡ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅನುದಾನದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ರು, ಚುನಾವಣೆಗೆ ಬಳಸಿದ್ರು ಅನ್ನುವಂತ ಆರೋಪ. ಬಿಜೆಪಿ ಈ ಆರೋಪವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸಿತ್ತು, ಅದರಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ರು ಕೂಡ ಸಿಬಿಐ ಹಾಗೂ ಇಡಿ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದೆ. ಸೊ ಈಗ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸಿ ದಾಖಲೆಗಳ ಸಮೇತ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಮ್ಮಲ್ಲಿರುವಂತಹ ದಾಖಲೆಗಳನ್ನ ಮುಂದಿಟ್ಟು ಕ್ವಶನ್ಸ್ ಮಾಡ್ತಾ ಇದ್ದಾರೆ, ವಿವರಣೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಿಗೆ ಇಡಿ ಅಧಿಕಾರಿಗಳಿಂದ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಸಿಕ್ಕಿದೆ. ಕಾಂಗ್ರೆಸ್ ಸಂಸದರು ಹಾಗೂ ಶಾಸಕರಿಗೆ ಇಡಿ ಶಾಕ್ ಕೊಟ್ಟಿದೆ. ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಇಡಿ ದಾಳಿ ಆಗಿದೆ. ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ, ದಾಖಲೆಗಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ನಡೆದಿದೆ ಇಡಿ ಅಧಿಕಾರಿಗಳ ಶೋಧ ಕಾರ್ಯ, ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಅನುದಾನವನ್ನ ಚುನಾವಣೆಯಲ್ಲಿ ಮತದಾರರಿಗೆ ಹಣ ನೀಡೋದಕ್ಕೆ ಬಳಸಲಾಗಿದೆ ಅನ್ನುವಂಥ ಆರೋಪ. ಸುಮಾರು 22 ಕೋಟಿ ಹಣವನ್ನ ಈ ರೀತಿಯಾಗಿ ಹಣವನ್ನ ಹಂಚೋದಕ್ಕೆ ಬಳಸಲಾಗಿದೆ ಅಂತ ಹೇಳಿ ಆರೋಪ ಇದೆ. ಈ ಹಣವನ್ನ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಸಂಡೂರು, ಕಂಪ್ಲಿ ಮತ್ತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂಚಲಾಗಿದೆ ಅನ್ನುವಂಥ ಆರೋಪ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಇದೀಗ ಇಡಿ ಅಧಿಕಾರಿಗಳ ದಾಖಲೆಗಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆಯಾ? ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ನರಸಿಂಹಮೂರ್ತಿ? ಮಧುಕರ್, ಈಗಾಗಲೇ ಹೇಳಂತೆ ವಾಲ್ಮೀಕಿ ಅಭಿವೃದ್ಧಿ ಹಣದ ದುರ್ಬಳಕೆ ಸಂಬಂಧಪಟ್ಟಂತೆ ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ 4 ಶಾಸಕರು ಮತ್ತು ಓರ್ವ ಸಂಸದರ ಮನೆ ಮೇಲೆ ಇವತ್ತು ಬೆಳಗ್ಗೆ 5 ಗಂಟೆಯಿಂದ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿರಂತರವಾಗಿ ಈಗ 5 ಗಂಟೆಗಳ ಕಾಲ ಆಯಿತು, ಹೆಚ್ಚು ಕಡಿಮೆ 5 ಗಂಟೆಗಳ ಕಾಲ ಏನು ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ಮಾಡ್ತಿದ್ದಾರೆ. ಬಹುತೇಕ 1-2 ಶಾಸಕರು ಮನೆಯಲ್ಲಿ ಇದ್ದದ್ದು ಬಿಟ್ಟರೆ ಉಳಿದಂತವರ ಮನೆಯಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸಂಸದ ತುಕಾರಾಮ್ ಮತ್ತು ಶಾಸಕ ಗಣೇಶ್ ಮತ್ತು ಶಾಸಕ ಭರತ್ ರೆಡ್ಡಿ ಅವರು ಮನೇಲಿ ಇದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅವರಲ್ಲಿ ಕೂಡ ಒಂದಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಇದಕ್ಕೆ ಏನ್ ಸಂಬಂಧ ಮತ್ತು ಈ ಹಣದಲ್ಲಿ ನಿಮ್ಮದೇನಾದ್ರೂ ಪಾಲಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಅಂತಂದ್ರೆ ಏನು ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಮೊಬೈಲ್ ಅಲ್ಲಿ ಸಿಕ್ಕಂತ ಒಂದು ಸಣ್ಣ ಚೀಟಿಯ ರಿಸಿಪ್ಟ್, ಅಂದ್ರೆ ಒಂದಷ್ಟು ಕೈ ಬರಹದ ಮೂಲಕ ಒಂದಷ್ಟು ಹಣವನ್ನು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಬರೆದಿದ್ರು. ಅದರಲ್ಲಿ ಒಂದಷ್ಟು ಶಾಸಕರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಹೀಗಾಗಿ ಆ ಆಧಾರದ ಮೇಲೆ ಅಂದ್ರೆ ಯಾವೆಲ್ಲ ಶಾಸಕರ ಹೆಸರು ಉಲ್ಲೇಖವಾಗಿತ್ತು, ಯಾರೆಲ್ಲ ಕೂಡ ಹಣ ಹಂಚಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಕೈ ಬರಹದ ಮೂಲಕ ಬಂದಿರತಕ್ಕಂತ ದಾಖಲೆ ಪತ್ರವನ್ನು ಹಿಡಿದುಕೊಂಡು ಇದೀಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳಾರಿ ನಗರ, ಬಳ್ಳಾರಿ ಗ್ರಾಮಾಂತರ, ಕಂಪ್ಲಿ ಕ್ಷೇತ್ರ ಮತ್ತು ಕೂಡ್ಲಿ ಕ್ಷೇತ್ರ 4 ಕ್ಷೇತ್ರಗಳಿಗೆ ಮತದಾರರಿಗೆ ತಲಾ 2 ರೂಪಾಯಿ ಹಂಚಿದ್ರೆ ಎಷ್ಟು ಹಣ ಆಗುತ್ತೆ, ಹಣವನ್ನು ಆಯಾ ಶಾಸಕರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕೈ ಬರಹದ ಮೂಲಕ ಏನು ಬರೆದುಕೊಳ್ಳಲಾಗಿತ್ತು. ಅದನ್ನು ಏನು ಆಪ್ತ ಸಹಾಯಕ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ನಾಗೇಂದ್ರ ಅವರಿಗೆ ಫಾರ್ವರ್ಡ್ ಮಾಡಿರ್ತಾರೆ, ಅಂದ್ರೆ ವಾಟ್ಸ್ಆಪ್ ಮೂಲಕ ಫಾರ್ವರ್ಡ್ ಮಾಡಲಾಗುತ್ತೆ. ತನಿಖೆ ವೇಳೆ ಈ ಕಾಪಿ ಏನು ಅಧಿಕಾರಿಗಳಿಗೆ ಸಿಕ್ಕಂತ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಶಾಸಕರ ಮತ್ತು ಅವರ ಯಾರ ಆಪ್ತವಾದ ಇದ್ರು ಅವರೆಲ್ಲರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆ ಕೈ ಬರಹದ ಚೀಟಿಯನ್ನು ಇಟ್ಕೊಂಡು ಇದರಲ್ಲಿ ಬರೆದಿರ್ತಕ್ಕಂಥ ಬರಹಕ್ಕೂ ನಿಮಗೂ ಏನಾದರೂ ಸಂಬಂಧ ಇದೆಯಾ ಮತ್ತು ನೀವು ಹಣದ ವಹಿವಾಟು ಮಾಡಿದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಂಡು ಕಲೆ ಹಾಕ್ತಿದ್ದಾರೆ. ಇದು ಕೇವಲ ಒಂದಷ್ಟು ದಾಳಿಯ ಮಾತ್ರ ಆಗಿದೆ. ದಾಳಿಯ ಬಳಿಕ 4 ಶಾಸಕರು ಮತ್ತು ಸಂಸದರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರು ಮಾಡಿಸ್ತಕ್ಕಂಥ ಕೆಲಸವನ್ನು ಕೊಡಲು ಇಡಿ ಅಧಿಕಾರಿಗಳು ಮಾಡ್ತಾರೆ ಅಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಏನು ಮಧುಕರ್, ಈಗಾಗಲೇ ಕಂಪ್ಲಿಯ ಶಾಸಕರ 2 ಮನೆ ಅಂದ್ರೆ ಕುರುಗೊಂಡಿರ್ತಕ್ಕಂಥ ಮನೆ ಮತ್ತು ಕಂಪ್ಲಿ ಇರತಕ್ಕಂಥ ಮನೆ ಮತ್ತು ಏನು ಕೂಡ್ಲಿಗೆ ಶಾಸಕರಾಗಿರ್ತಕ್ಕಂಥ NT ಶ್ರೀನಿವಾಸ ಇರ್ತಾರೆ ಅವರ ನರಸಿಂಹಗಿರಿ ಗ್ರಾಮದಲ್ಲಿರ್ತಕ್ಕಂಥ ಮನೆಯಲ್ಲಿ ದಾಳಿ ಮಾಡಲಾದ ಸಂದರ್ಭದಲ್ಲಿ ಆ ಶಾಸಕರು ಮನೆಯಲ್ಲಿ ಇರಲಿಲ್ಲ, ಕೇವಲ ಅವರ ತಾಯಿ ಮಾತ್ರ ಇದ್ರು ಅಂತ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಇನ್ನು ಗಣೇಶ್ ಅವರು ಕಂಪ್ಲಿಯ ಮನೆಯಲ್ಲಿ ಇದ್ರು ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೀಗಾಗಿ ಒಂದಷ್ಟು ವಿಚಾರಣೆಯನ್ನು ಅಂದ್ರೆ ಎದುರಿಗೆ ಬಂದಂತ ಶಾಸಕರಿಗೆ ಒಂದಷ್ಟು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಅವರ ಮನೆಯಲ್ಲಿರ್ತಕ್ಕಂಥ ದಾಖಲೆಗಳನ್ನು ಯಾವೆಲ್ಲ ದಾಖಲೆ ಇರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.